ರಾಜಕೀಯ ಚಿಂತನೆ ಮಾಡೋರಪ್ಪ ಅಂದ್ರೆ ದೇವೇಗೌಡರು ಬಿಟ್ಟರೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಡಿ ಕೆ ನಮ್ಮ ಇವರು ಸತೀಶ್ ಅವರು ಅಂತೇಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸದಾ ಅದೇ ವಿಚಾರ. ಇವತ್ತು ಅವ್ರಿಗೆ ಯಾವ ಆರ್ಥಿಕ ಚಿಂತನೆ ಇಲ್ಲ, ಏನಿಲ್ಲ. ಏನಿದ್ರು ಅಧಿಕಾರವನ್ನು ಹೇಗೆ ಹಿಡ್ಕೋಬೇಕು, ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ಮತ್ತು ನಮ್ಮಲ್ಲೊಬ್ಬರು ಸಿ ಎಂ ಆಗಲೇಬೇಕು ಅನ್ನುವಂಥ ಒಂದು ಏನು ಪ್ಲ್ಯಾನ್ ಅದ ಅವ್ರದ್ದು. ಆ ನೆಲಗಟ್ಟಿನಲ್ಲೇ ಈಗ 28ಕ್ಕೆ ನಾನು ಕಾವಲು ಹಾಕಿದ್ದೀನಪ್ಪ ಅನ್ನೋಂಗೆ ಮಾತಾಡಿದ್ದಾರೆ ಈಗಾಗಲೇ ಅಂತ ನ್ಯೂಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಈಗ ಒಂದು ಡಿ ಕೆ ಶಿ ಅವ್ರ ಮುಂದಿರುವಂಥದ್ದು ಒಂದನೇದು ಸಿದ್ದರಾಮಯ್ಯನ ತಮ್ಮ ಕಡೆ ಮಾಡ್ಕೊಳ್ಳೋಂಥದ್ದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯನ ಬೆಂಬಲಿಗೆ ಎಷ್ಟು ಜನ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ, ಅವರು ಸಚಿವರು ಇರ್ಬೋದು, ಶಾಸಕರಿರ್ಬೋದು, ಅವ್ರನ್ನ ಯಾವುದೇ ರೀತಿಯಿಂದ ತಮ್ಮ ಕಡೆ ಸೆಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಈಗಿರುವಂಥ ಇವರು ಬೆಂಬಲಿರುವಂಥ 40-45 ಜನರ ಗಟ್ಟಿ ಮಾಡ್ಕೊಳ್ಳೋದು ಈ ದಿಶೆಯಲ್ಲಿ. ಮತ್ತು ತಮಗೆ ಬೇಕಾದಂಥವ್ರಿಗೆ ಮುಂದಿನ ಚುನಾವಣೆಯಲ್ಲೇ ಟಿಕೆಟ್ಗಳನ್ನು ಕೊಡಿಸುವಂಥ ಕೆಲಸವನ್ನು ಡಿ ಕೆ ಶಿ ಅವರು ಮಾಡೇ ಮಾಡ್ತಾರೆ. ಈ ಪ್ಲಾನ್ಗಳು ಸತೀಶ್ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಮಾಹಿರಿದ್ದಾರೆ, ಅದರಲ್ಲ ಬುದ್ಧಿವಂತರಿದ್ದಾರೆ. ಅಧಿಕಾರ ಹೇಗೆ ಹಿಡಿಬೇಕಪ್ಪ ಅನ್ನೋದರಲ್ಲಿ ಅವರು ಸಾಕಷ್ಟು ಏನಪ್ಪ ಅಂದರೆ ಇಲ್ಲಿವರೆಗೆ ಅನುಭವ ಪಡ್ಕೊಂಡಂಥವರಾಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯರು ಅವ್ರಿಗೆ ಆತ್ಮೀಯರಾಗಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಸುದ್ದಿ ನೀವು ಈಗ ನೋಡಿದ್ದೀವಿ, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸಹಿತ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ತಮ್ಮ ಒಂದು ಬೆಂಬಲ ಸಂಖ್ಯೆ ಹೆಚ್ಚು ಮಾಡಿಕೊಂಡು ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಂದರೂ ಬರ್ಬೋದು ಕಾಂಗ್ರೆಸ್ಗೆ. ಯಾಕಂದ್ರೆ ಏಕಾಂಗಿಯಾಗಿ ಬಿ ಜೆ ಪಿಲಿ ಇರೋದು ಬೇಡ ಬರದೂ ಇರ್ಬೋದು. ಯಾಕಂದ್ರೆ ಬಿ ಜೆ ಪಿಲಿ ಏನು ನಡೀತದೆ, ಬಿ ಜೆ ಪಿ ಡೆವಲಪ್ಮೆಂಟ್ ನೆಲೆಗಟ್ಟಿನಲ್ಲ ಅಥವಾ ಕೇಂದ್ರದಲ್ಲಿ ಒಂದು ಸ್ವಲ್ಪ ಸಂಪರ್ಕ ಇಟ್ಕೊಳ್ಳೋ ಸಲುವಾಗಿ ಅವ್ರು ಅಲ್ಲಿ ಉಳಿಯಬೋದು. ಇದು ದಿಸ್ ಇಸ್ ಪ್ಲ್ಯಾನ್ ಆಫ್ ಹೌ ಟು ಕಂಟ್ರೋಲ್, ಹೌ ಟು ಸೇವ್ ಅವರ್ ಅಥಾರಿಟಿ. ಇಷ್ಟೇ ಇದೆ ಅದರೊಳಗೆ. ಅದಕ್ಕಾಗಿ ಬಾಲಚಂದ್ರ ಜಾರಕಿಹೊಳಿ ಅಲ್ಲೇ ಉಳಿಬೋದು. ರಮೇಶ್ ಮತ್ತು ಸತೀಶ್ ಅವರು ಒಗ್ಗಟ್ಟಿನಿಂದ ಅದರಲ್ಲಿ ಬಾಲಚಂದ್ರ ಇದ್ದೇ ಇರ್ತಾರೆ, ಆ ಪ್ರಶ್ನೆನೇ ಇಲ್ಲ. ಇಡೀ ಕುಟುಂಬ ಒಗ್ಗಟ್ಟಿನಿಂದ ಸಿ ಎಂ ಕುರ್ಚಿಯನ್ನು 22ರಲ್ಲಿ ಹೇಗೆ ಹೊಡ್ಕೋಬೇಕು ಅನ್ನುವಂಥ ಅಥವಾ ಪಡ್ಕೋಬೇಕು ಅನ್ನುವಂಥ ದಿಶೆಯಲ್ಲಿ ಅವರು ಚಿಂತನೆ ಮಾಡೇ ಮಾಡ್ತಾಯಿದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ನಾವಿನ್ನು ಸಿದ್ದರಾಮಯ್ಯ